ಕರ್ನಾಟಕಕ್ಕೆ ಯಾಕೆ ಬೇಕು 15,000 ಕೋಟಿಯ ಅಲ್ಪಸಂಖ್ಯಾತರ ಬಜೆಟ್? ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರೋದು ಬರೀ ಒಂದು ಬಜೆಟ್ ಡಿಮ್ಯಾಂಡ್ ಅಲ್ಲ, ಬದಲಾಗಿ ಲಕ್ಷಾಂತರ ಜನರ ಕಣ್ಣೀರಿನ ಕತೆ. ಯಾವುದೇ ಒಂದು ಪ್ರಜಾಪ್ರಭುತ್ವದ ನಿಜವಾದ ಯಶಸ್ಸು ಇರೋದು ಅಲ್ಲಿನ ಅಲ್ಪಸಂಖ್ಯಾತರು ಎಷ್ಟು ಸುರಕ್ಷಿತವಾಗಿ ಮತ್ತು ಸಮೃದ್ಧವಾಗಿ ಇದ್ದಾರೆ ಅನ್ನೋದರ ಮೇಲೆ. ನಮ್ಮ ಸಂವಿಧಾನ ವಿರೋಧ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಆರ್ಟಿಕಲ್ 25ರಿಂದ 30ರವರೆಗೆ ತುಂಬ ಸುಂದರವಾಗಿ ಬರೆದಿದ್ದಾರೆ. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಪಾಡೋದು ಸರ್ಕಾರದ ಫಂಡಮೆಂಟಲ್ ಜವಾಬ್ದಾರಿ ಅಂತ. ಆದರೆ ದಶಕಗಳಿಂದ ಆಗಿರೋದೇನು? ಸಾಚಾರ್ ಸಮಿತಿ ವರದಿ ಇರಲಿ ಅಥವಾ ಇವತ್ತಿನ NSSO ಅಂಕಿಅಂಶ ಇರಲಿ, ಇವೆಲ್ಲ ಏನು ಹೇಳ್ತೀವಿ ಅಂದರೆ ಮುಸ್ಲಿಮರು ಎಜುಕೇಷನ್ ಮತ್ತು ಆರ್ಥಿಕತೆಯಲ್ಲಿ ದಲಿತರಿಗಿಂತಲೂ ಕೆಳಮಟ್ಟಕ್ಕೆ ಕುಸಿದಿದ್ದಾರೆ ಅಂತ. ಮುರಿದು ಹೋದ ಭರವಸೆ ಮತ್ತು ಅಂಕಿಅಂಶದ ಆಟ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ಕೈ ಎತ್ತಿ ಒಂದು ಮಾತು ಕೊಟ್ಟಿತ್ತು, ನಮ್ಮ ಸರ್ಕಾರ ಬಂದರೆ ಅಲ್ಪಸಂಖ್ಯಾತರಿಗೆ ವರ್ಷಕ್ಕೆ 10,000 ಕೋಟಿ ಮೀಸಲಿಡ್ತೀವಿ ಅಂತ. ಆದರೆ ಜಾರಿಯಾಗಿರೋ ಬಜೆಟ್ ತೆಗೆದು ನೋಡಿದರೆ ಅಲ್ಲಿರೋದು ಬರೀ 4,535 ಕೋಟಿ ರೂಪಾಯಿ ಮಾತ್ರ. ಇಡೀ ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ ದಾಟಿದೆ. ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಸಿಕ್ಕಿರೋದು ಬರೀ 1.1% ಅಷ್ಟೇ. ಅಂದರೆ ಸಮುದ್ರಕ್ಕೆ ಕೇವಲ 20 ml ನೀರು ಸುರಿದ ಹಾಗೆ ಅಲ್ವಾ? ಅದಕ್ಕೆ ನಾವು ಹೇಳ್ತಿರೋದು, ಈ ವರ್ಷ ಮಂಡಿಸಲಿರುವ 2026-2027ನೇ ಬಜೆಟ್ನಲ್ಲಿ ಈ ಸಮುದಾಯಕ್ಕೆ ಕನಿಷ್ಠ 15,000 ಕೋಟಿ ರೂಪಾಯಿ ಬೇಕೇ ಬೇಕು. ಇದು ಈ ಸಮುದಾಯದ ಹಕ್ಕು, ಇದು ಈ ಸಮುದಾಯದ ಬದುಕಿನ ಪ್ರಶ್ನೆ. ಸಿಟಿಗಳ ಗಲ್ಲಿಗಳಲ್ಲಿ ಹೂತು ಹೋದ ಕನಸುಗಳು. ಪರಿಶಿಷ್ಟ ಜಾತಿ SC 1,09,29,347 ಅಂದರೆ 18.27%. ಮುಸ್ಲಿಮರು 76,99,425 ಅಂದರೆ 12.87%. ವೀರಶೈವ ಲಿಂಗಾಯತ 66,35,233 ಅಂದರೆ 11.09%. ಒಕ್ಕಲಿಗರು 61,68,652 ಅಂದರೆ 10.31%. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು 2015ರಲ್ಲಿ ನಡೆಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಈ ದತ್ತಾಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಅಂದರೆ SCಯ ನಂತರ ಮುಸ್ಲಿಮರು ಅತಿ ದೊಡ್ಡ ಸಾಮಾಜಿಕ ಗುಂಪು. ಕರ್ನಾಟಕದ 77 ಲಕ್ಷ ಮುಸ್ಲಿಂ ಜನಸಂಖ್ಯೆಯಲ್ಲಿ 44 ಲಕ್ಷಕ್ಕಿಂತ ಹೆಚ್ಚು ಜನ ನಗರಗಳಲ್ಲೇ ವಾಸ ಮಾಡ್ತಿದ್ದಾರೆ. ಆದರೆ ಅವರು ವಾಸ ಮಾಡೋ ಏರಿಯಾಗಳಿಗೆ ಒಮ್ಮೆ ಹೋಗಿ ನೋಡಿ. ನಮ್ಮ ಗೃಹ ಸಚಿವರಾದ DK ಶಿವಕುಮಾರ್ ಹೇಳುವ ಬ್ರ್ಯಾಂಡ್ ಬೆಂಗಳೂರಿನ ಶಿವಾಜಿನಗರದ ಯಾವುದೋ ಸಣ್ಣ ಗಲ್ಲಿಯಲ್ಲಿ ಮುಂಜಾನೆಯಿಂದ ಸಂಜೆವರೆಗೆ ಗ್ರೀಸ್ ಮೆತ್ತಿಕೊಂಡ ಬಟ್ಟೆಯಲ್ಲಿ ಕೆಲಸ ಮಾಡೋ ಮೆಕ್ಯಾನಿಕ್, ರಾತ್ರಿ ಇಡೀ ಕಣ್ಣು ಕೆಂಪು ಮಾಡಿಕೊಂಡು ಆಟೋ ಓಡಿಸೋ ಡ್ರೈವರ್, ರಸ್ತೆ ಬದಿಯಲ್ಲಿ ಪಂಕ್ಚರ್ ಹಾಕೋರು, ಇವರಷ್ಟೇ ಅಲ್ಲದೆ ಲೆಕ್ಕಕ್ಕೆ ಇಲ್ಲದೆ ಅನೇಕ ಕೆಲಸಗಳನ್ನು ಮಾಡ್ತಾ ಬದುಕುತ್ತಿರುವ ಮುಸ್ಲಿಂ ಸಮುದಾಯದ ದುಸ್ಥಿತಿ ಇದು. ಸಿಟಿ ಲೈಫ್ ತುಂಬ ಕಾಸ್ಟ್ಲಿ ಸ್ನೇಹಿತರೆ, ಆದರೆ ಇವರ ಆದಾಯ ಮಾತ್ರ ಒಂದು ದಿನದ ಊಟಕ್ಕೂ ಸಾಲದಷ್ಟು ಕಡಿಮೆ ಇದೆ. 15 ವರ್ಷ ಮೇಲ್ಪಟ್ಟ ಮುಸ್ಲಿಮರಲ್ಲಿ ಅರ್ಧದಷ್ಟು ಜನಕ್ಕೆ ಅಕ್ಷರ ಜ್ಞಾನವೇ ಇಲ್ಲ. ಸಿಟಿಗಳಲ್ಲಿ ಇರೋ ಪ್ರತಿ 1,000 ಮುಸ್ಲಿಂ ಪುರುಷರಲ್ಲಿ ಬರೀ 15 ಜನ ಮಾತ್ರ PG ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದಾರೆ. ಬಾಕಿ 985 ಜನ ಎಲ್ಲಿ ಹೋದರು? ಅವರಿಗೆ ಓದೋಕೆ ಆಸೆ ಇರಲಿಲ್ವಾ? ಇತ್ತು ಗೆಳೆಯರೆ. ಆದರೆ ಹೊಟ್ಟೆಪಾಡಿಗಾಗಿ ಅವರು ಪೆನ್ನು ಬಿಟ್ಟು ಬೇರೆ ಕೆಲಸವನ್ನು ಕೈಗೆತ್ತಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ. ಸಾವಿನ ನೆರಳಿನಲ್ಲಿ ಹಸುಗೂಸುಗಳು, ಇದು ಅತ್ಯಂತ ನೋವಿನ ಸಂಗತಿ. ಇದು ಹೇಳೋಕೆ ನಮಗೂ ಮನಸ್ಸು ಭಾರವಾಗುತ್ತೆ ಫ್ರೆಂಡ್ಸ್. ಮುಸ್ಲಿಂ ಸಮುದಾಯದಲ್ಲಿ ಶಿಶು ಮರಣ ಪ್ರಮಾಣ 33.3% ಇದೆ. ಅಂದರೆ 1000 ಮಕ್ಕಳಲ್ಲಿ 33 ಮಕ್ಕಳು 1 ವರ್ಷ ತುಂಬುವ ಮೊದಲೇ ಸತ್ತು ಹೋಗ್ತಿವೆ. ದೇಶದ ಆವರೇಜ್ 26% ಇದ್ರೆ ಇಲ್ಲಿ ಯಾಕೆ ಇಷ್ಟು ಜಾಸ್ತಿ? ಯಾಕಂದ್ರೆ ಆ ಬಡ ತಾಯಂದಿರಿಗೆ ಪೌಷ್ಟಿಕ ಆಹಾರ ಇಲ್ಲ, ಹತ್ತಿರದಲ್ಲಿ ಆಸ್ಪತ್ರೆ ಇಲ್ಲ, ಆಸ್ಪತ್ರೆಗೆ ಹೋಗೋಕೆ ಕೈಯಲ್ಲಿ ಕಾಸಿಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಆಗಿರುವಾಗ ಹೆಲ್ತ್ ಬಗ್ಗೆ ಯಾರು ತಾನೇ ಯೋಚನೆ ಮಾಡ್ತಾರೆ? ಇಂಥ ದಾರುಣ ಸ್ಥಿತಿಯಲ್ಲಿರೋ ಈ ಸಮುದಾಯಕ್ಕೆ ಬೇಕಿರೋದು ಒಂದು ಬೃಹತ್ ಆರ್ಥಿಕ ಪ್ಯಾಕೇಜ್. ಹಸಿದೊಡಲಿಗೆ ಅರೆಕಾಸಿನ ಮಜ್ಜಿಗೆ, ಅದು ಗ್ಯಾರಂಟಿ ಇಲ್ಲ.
2013-2014 ಒಟ್ಟು ಬಜೆಟ್ 1,21,611 ಕೋಟಿ. ಅಲ್ಪಸಂಖ್ಯಾತರ ಬಜೆಟ್ ಕೇವಲ 1,369 ಕೋಟಿ, ಅಂದರೆ 1.1% ಅಷ್ಟೇ. 2017-2018 ಒಟ್ಟು ಬಜೆಟ್ 1,86,561 ಕೋಟಿ. ಆದರೆ ಅಲ್ಪಸಂಖ್ಯಾತರ ಬಜೆಟ್ ಕೇವಲ 2,750 ಕೋಟಿ ರೂಪಾಯಿ ಮಾತ್ರ, ಅಂದರೆ 1.5%. 2022-2023 ಒಟ್ಟು ಬಜೆಟ್ 2,89,653 ಕೋಟಿ. ಆದರೆ ಅಲ್ಪಸಂಖ್ಯಾತರ ಬಜೆಟ್ ಕೇವಲ 1,429 ಕೋಟಿ, ಅಂದರೆ 0.5%. 2025-2026 ಒಟ್ಟು ಬಜೆಟ್ 4,09,549 ಕೋಟಿ. ಅಲ್ಪಸಂಖ್ಯಾತರ ಬಜೆಟ್ ಕೇವಲ 4,535 ಕೋಟಿ, ಅಂದರೆ 1.1% ಅಷ್ಟೇ. ಇನ್ನೂ ದೊಡ್ಡ ಮೋಸ ಅಂದರೆ ಬಜೆಟ್ ಬುಕ್ನಲ್ಲಿ ನಂಬರ್ ಹಾಕ್ತಾರೆ, ಆದರೆ ಆ ಹಣ ಖರ್ಚೇ ಆಗಲ್ಲ. ಮೈನಾರಿಟಿ ವೆಲ್ಫೇರ್ ಇನ್ ಡಿಕ್ಲೈನ್ ಅನ್ನೋ ವರದಿ ಏನು ಹೇಳುತ್ತೆ ಗೊತ್ತಾ? 2023-24 ಮಂಜೂರಾದ ಹಣದಲ್ಲಿ ಬರೀ 4.98% ಮಾತ್ರ ಗುರಿ ತಲುಪಿದೆ. ಅಂದರೆ 100ರಲ್ಲಿ 95 ರೂಪಾಯಿ ವಾಪಸ್ ಹೋಗಿದೆ ಅಥವಾ ಬೇರೆ ಯಾವುದೋ ಇಲಾಖೆಗೆ ಶಿಫ್ಟ್ ಆಗಿದೆ. ಹಣ ಲ್ಯಾಪ್ಸ್ ಮಾಡೋದು ಅಂದರೆ ಒಬ್ಬ ಹಸಿದ ಬಡವನ ತಟ್ಟೆಯಲ್ಲಿದ್ದ ಅನ್ನವನ್ನ ಕಿತ್ತುಕೊಂಡ ಹಾಗೆ. 15,000 ಕೋಟಿಯ ಅಸಲಿ ಲೆಕ್ಕಾಚಾರ ಮತ್ತು ಬೇಡಿಕೆಗಳು ನೋಡಿ. ಈ ಹಣ ಈ ಸಮುದಾಯಕ್ಕೆ ಯಾಕೆ ಬೇಕು ಮತ್ತು ಹೆಂಗೆ ಖರ್ಚಾಗಬೇಕು ಅನ್ನೋದು ಈಗ ಹೇಳ್ತೇನೆ. ಶಿಕ್ಷಣದ ಮೂಲಕ ಸಬಲೀಕರಣ. ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಓದೋ ಬಡ ಮುಸ್ಲಿಂ ವಿದ್ಯಾರ್ಥಿ ಸಾಲದ ಸುಳಿಗೆ ಸಿಲುಕ್ತಿದ್ದಾನೆ. PUC ಮಗುವಿಗೆ 3,000 ಕೊಟ್ಟರೆ ಏನು ಬರುತ್ತೆ? ಅದನ್ನು 8,000ಕ್ಕೆ ಏರಿಸಿ ಗೆಳೆಯರೆ. ಡಿಗ್ರಿ ವಿದ್ಯಾರ್ಥಿಗೆ 10,000 ಕೊಡಿ. ಮೆಡಿಕಲ್ ಓದೋ ಬಡ ವಿದ್ಯಾರ್ಥಿಗೆ ಕನಿಷ್ಠ 1,30,000 ರೂಪಾಯಿ ಕೊಡಿ. PhD ಮಾಡೋ ಸಂಶೋಧಕರಿಗೆ 25,000 ಸಾಲಲ್ಲ, ಅದನ್ನು 50,000 ಮಾಡಿ. IAS KS ಟ್ರೈನಿಂಗ್ ಸೆಂಟರ್ಗಳನ್ನು ಬೆಂಗಳೂರಿನಿಂದ ಹೊರಗೆ ತಂದು 4 ಕಂದಾಯ ವಿಭಾಗಗಳಲ್ಲೂ ಶುರು ಮಾಡಿ. ಆಗ ಹಾವೇರಿ ಅಥವಾ ಗುಲ್ಬರ್ಗಾದ ಬಡ ಹುಡುಗನಿಗೂ IAS ಆಗೋ ಕನಸು ಕಾಣೋಕೆ ಧೈರ್ಯ ಬರುತ್ತೆ. ನೋಂದಾಯಿತ ಮದ್ರಸಾಗಳಿಗೆ ವಾರ್ಷಿಕ 10 ಲಕ್ಷ ಅನುದಾನ ಕೊಡಿ. ಅಲ್ಲಿನ ಮಕ್ಕಳು ಕೂಡ ಆಧುನಿಕ ಶಿಕ್ಷಣ ಪಡೀಲಿ. ಮೂಲಭೂತ ಸೌಕರ್ಯ ಮತ್ತು ಹೆಲ್ತ್. ಮುಸ್ಲಿಂ ಕಾಲೋನಿಗಳಲ್ಲಿರೋ ಚರಂಡಿಗಳು ತುಂಬಿ ಹರಿಯುತ್ತಿವೆ. ಕುಡಿಯೋಕೆ ಶುದ್ಧ ನೀರಿಲ್ಲ. ಅದಕ್ಕೆ ಮೀಸಲಿಟ್ಟಿರೋ 780 ಕೋಟಿಯನ್ನ 2,000 ಕೋಟಿ ರೂಪಾಯಿಗೆ ಏರಿಸಿ. ಬಡವರಿಗಾಗಿ ಮೊಹಲ್ಲಾ ಕ್ಲಿನಿಕ್ ತೆರೀರಿ. ಅಲ್ಲಿನ ನಮ್ಮ ತಾಯಂದಿರಿಗೆ ಸರಿಯಾದ ಚಿಕಿತ್ಸೆ ಸಿಗಲಿ. ಸರಳ ವಿವಾಹದ ಹಣವನ್ನು 1 ಲಕ್ಷ ಮಾಡಿ ಅವರ ಅಕೌಂಟ್ಗೆ ನೇರವಾಗಿ ಹಾಕಿ. ಸಾಲ ಮಾಡಿ ಮಗಳ ಮದುವೆ ಮಾಡೋ ಪರಿಸ್ಥಿತಿಯನ್ನು ತಪ್ಪಿಸಿ. ಧಾರ್ಮಿಕ ಸಿಬ್ಬಂದಿ ಮತ್ತು ವಕ್ಫ್ ರಕ್ಷಣೆ. ಮಸೀದಿಯ ಇಮಾಮ್ಗಳು ಮತ್ತು ಮೌಜನ್ಗಳು ಕೇವಲ 5,000 to 6,000ಕ್ಕೆ ಜೀವನ ಮಾಡ್ತಿದ್ದಾರೆ ಗೆಳೆಯರೆ. ಅವರಿಗೂ ಸಂಸಾರ ಇರುತ್ತೆ ಅಲ್ವಾ, ಅವರಿಗೂ ಮಕ್ಕಳು ಇರುತ್ತಾರಲ್ವಾ. ಅವರಿಗೆ ಕನಿಷ್ಠ ತಲಾ 15,000 ರೂಪಾಯಿ ಮತ್ತು 10,000 ರೂಪಾಯಿ ಗೌರವಧನ ಕೊಡಿ. 2.3 ಲಕ್ಷ ಕೋಟಿ ಬೆಲೆ ಬಾಳೋ ವಕ್ಫ್ ಆಸ್ತಿಗಳನ್ನು ರೌಡಿಗಳು ಮಾಫಿಯಾದವರು ಕಬಳಿಸಿದ್ದಾರೆ. ಅದನ್ನು ಬಿಡಿಸ್ಕೊಳ್ಳೋಕೆ 1,000 ಕೋಟಿ ಮೀಸಲಿಡಿ. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಸ್ಮಾರಕಗಳ ರಕ್ಷಣೆಗೆ 150 ಕೋಟಿ ರೂಪಾಯಿ ಬೇಕೇ ಬೇಕು. ಸರ್ಕಾರ ಮಾಡಲೇಬೇಕಾದ 6 ಐತಿಹಾಸಿಕ ಬದಲಾವಣೆಗಳು. ಬರೀ ದುಡ್ಡು ಕೊಟ್ಟರೆ ಸಾಲದು ಗೆಳೆಯರೆ. ಸಮುದಾಯಕ್ಕೆ ಬದುಕೋಕೆ ಭದ್ರತೆ ಬೇಕು. ಮೈನಾರಿಟಿ ಸಬ್ ಪ್ಲಾನ್ ಆಕ್ಟ್, SC ST ಸಮುದಾಯಕ್ಕೆ ಇರುವ SC SP TSP ಆಕ್ಟ್ ತರಹವೇ ಇಲ್ಲಿಗೂ ಒಂದು ಕಾನೂನು ತನ್ನಿ. ಆವಾಗ ಅಲ್ಪಸಂಖ್ಯಾತರ ದುಡ್ಡು ಅಲ್ಪಸಂಖ್ಯಾತರಿಗೆ ಖರ್ಚಾಗುತ್ತೆ, ಲ್ಯಾಪ್ಸ್ ಆಗಲ್ಲ. ತೆಲಂಗಾಣದಲ್ಲಿ ಇದು ಆಲ್ರೆಡಿ ಇದೆ. ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ ರದ್ದತಿ. ಈ ಕಾಯ್ದೆಯಿಂದಾಗಿ ಕುರೇಶಿ ಸಮುದಾಯದವರ ವ್ಯಾಪಾರ ಹಳ್ಳ ಹಿಡಿದಿದೆ. ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿವೆ. ಶಿವಾಜಿನಗರದ ಮಾರ್ಕೆಟ್ನಲ್ಲಿ 5,000 kg ಮಾರಾಟವಾಗ್ತಿದ್ದ ಮಾಂಸ ಈಗ ಕೇವಲ 2,000ಕ್ಕೆ ಕುಸಿದಿದೆ. ಇದರ ಹೆಸರಲ್ಲಿ ಇದ್ರೀಸ್ ಪಾಷಾನ್ ಅಂತವರ ಕೊಲೆ ಆಗ್ತಿದೆ. ಈ ಕಾಯ್ದೆಯನ್ನು ತಕ್ಷಣ ರದ್ದು ಮಾಡಿ. 2B ಮೀಸಲಾತಿ ಮತ್ತು ಗುತ್ತಿಗೆ ಮೀಸಲಾತಿ. ಕಿತ್ತುಕೊಂಡಿರೋ ಈ ಸಮುದಾಯದ ಹಕ್ಕಿನ 4% ಮೀಸಲಾತಿಯನ್ನು ಆ ಸಮುದಾಯಕ್ಕೆ ವಾಪಸ್ ಕೊಡಿ.
ಗುತ್ತಿಗೆ ಕೆಲಸದಲ್ಲೂ ಸಮುದಾಯಕ್ಕೆ ನ್ಯಾಯ ಸಿಗಲಿ. ಅರಿವು ಸಾಲ ಮನ್ನಾ. ಕೋವಿಡ್ ನಂತರ ಸಾಲ ಕಟ್ಟಲಾಗದೆ 30,000 ವಿದ್ಯಾರ್ಥಿಗಳು ಬೀದಿಗೆ ಬೀಳ್ತಿದ್ದಾರೆ. ಅವರ ಸಾಲವನ್ನ ಕೃಷಿ ಸಾಲ ಮನ್ನಾ ಮಾಡಿದ ಹಾಗೆಯೇ ಪೂರ್ತಿ ಮನ್ನಾ ಮಾಡಿ ಅವರಿಗೆ ಹೊಸ ಬದುಕನ್ನು ಕೊಡಿ. ಹೇಟ್ ಸ್ಪೀಚ್ ಬಿಲ್. ಸಮಾಜದಲ್ಲಿ ವಿಷ ಕಕ್ಕೋರನ್ನ 7 ವರ್ಷ ಜೈಲಿಗೆ ಹಾಕೋ ಕಾನೂನು ಶೀಘ್ರವಾಗಿ ಜಾರಿಯಾಗಬೇಕು. ಸಮುದಾಯವು ಗೌರವದಿಂದ ಬದುಕೋ ಹಕ್ಕು ಬೇಕೇ ಬೇಕು. ಅನ್ವರ್ ಮಾಣಿಪ್ಪಾಡಿ ವರದಿ. ಕಬಳಿಕೆಯಾದ ವಕ್ಫ್ ಆಸ್ತಿಗಳನ್ನು ವಾಪಸ್ ಪಡೀಲಿಕ್ಕೆ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚಿಸಿ ಅಲ್ಲಿ ಬಡವರಿಗಾಗಿ ಸ್ಕೂಲ್, ಆಸ್ಪತ್ರೆ ಕಟ್ಟಿ. ನೋಡಿ ಗೆಳೆಯರೆ, ಇದು ಕೇವಲ ಒಂದು ಸಮುದಾಯದ ಬೇಡಿಕೆ ಅಲ್ಲ, ಇದು ಈ ನಾಡಿನ ನ್ಯಾಯದ ದನಿ. ನೆರೆಯ ತೆಲಂಗಾಣದಲ್ಲಿ ಶಾದಿ ಮುಬಾರಕ್ಗೆ 1 ಲಕ್ಷ ಕೊಡ್ತಾರೆ. ಕೇರಳದಲ್ಲಿ ಸಾವಿರಾರು ಮಕ್ಕಳು ಫಾರಿನ್ ಸ್ಕಾಲರ್ಶಿಪ್ ಪಡೀತಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಯಾಕೆ ಹಿಂದೆ ಬಿದ್ದಿದೆ? ಸರ್ಕಾರಕ್ಕೆ ನಿಜವಾದ ಬದ್ಧತೆ ಇದ್ರೆ ಈ 15,000 ಕೋಟಿ ರೂಪಾಯಿ ಬಜೆಟ್ ಘೋಷಣೆ ಮಾಡಲಿ. ಈ ಹಣ ಬಡವನ ಕಣ್ಣೀರು ಹೊರಿಸಲಿ. 2B ಪ್ರವರ್ಗದ ಮೀಸಲಾತಿ ರಕ್ಷಣೆ. ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ 2020ರ ತಕ್ಷಣದ ರದ್ದತಿ. ಅಲ್ಪಸಂಖ್ಯಾತರ ಉಪಯೋಜನೆ ಕಾಯ್ದೆಯ ಶಾಸನಬದ್ಧ ಜಾರಿ. ದ್ವೇಷ ಭಾಷಣ ನಿಯಂತ್ರಣ ಮಸೂದೆಯ ಅನುಷ್ಠಾನ ಮತ್ತು ಅನ್ವರ್ ಮಾಣಿಪ್ಪಾಡಿ ವರದಿಯ ಅನುಷ್ಠಾನದಂಥ ಪೂರಕ ರಾಜಕೀಯ ಹಾಗೂ ಕಾನೂನಾತ್ಮಕ ಇಚ್ಛಾಶಕ್ತಿಯನ್ನು ಸರ್ಕಾರ ಪ್ರದರ್ಶಿಸಬೇಕಿದೆ. ಈ ಸಮಗ್ರವಾದ ಬಜೆಟ್ ಅನುದಾನ ಮತ್ತು ಶಾಸನಬದ್ಧ ರಕ್ಷಣೆಗಳ ಒಗ್ಗೂಡುವಿಕೆಯಿಂದ ಮಾತ್ರ ಕರ್ನಾಟಕ ರಾಜ್ಯವು ನೈಜ ಅರ್ಥದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಬೆಂಬಲಿಸಿ. ಯಾಕಂದರೆ ಇದೊಂದು ಸುದ್ದಿ ಅಥವಾ ಕೇವಲ ಒಂದು ಬಜೆಟ್ ವಿಶ್ಲೇಷಣೆಯಲ್ಲ, ಅಲ್ಪಸಂಖ್ಯಾತರೆಂಬ ತಬ್ಬಲಿ ಸಮುದಾಯದ ನೋವಿನ ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.